ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸೌಜನ್ಯ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಸೌಜನ್ಯ ಝೋನ್. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸುಮಾರು ಒಂದು 3 ಗಂಟೆ ಆಗಿತ್ತು. ನೀವೇ ನೋಡ್ತಾ ಇದ್ದೀರಾ, ನನ್ನ ಮಗಳಿಗೆ ನೈಲ್ ಕಟ್ ಮಾಡ್ತಾ ಇದ್ದೀನಿ. ಅದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ನೈಲ್ ಕಟ್ ಮಾಡ್ಕೊಡ್ತೀನಿ ಬಾ ಅಂತ ಕೂರಿಸ್ಕೊಂಡ್ರೆ ನಂಗೆ ನೈಲ್ ಕಟರ್ನೇ ಕೊಡು ಅಂತ ಹೇಳ್ತಾಳೆ. ಏನ್ ಮಾಡೋಣ ಹೇಳಿ. ಒಂದಲ್ಲ ಎರಡಲ್ಲ ಅವಳ ಕತೆಗಳು. ಯಾವಾಗ್ಲೂ ಹೀಗೇನೆ ಹಠ ಮಾಡ್ತಾ ಇರ್ತಾಳೆ. ನೈಲ್ ಕಟ್ ಮಾಡೋದು ಅಂದ್ರೆ ಏನೋ ಒಂಥರ. ಅದ್ರಲ್ಲೂ ಅವಳ ನೈಲ್ಸ್ ಅಂತೂ ತುಂಬಾನೇ ಬೇಗ ಬೆಳೆಯುತ್ತೆ. ಕಟ್ ಮಾಡಿ ಮಾಡಿ ಸಾಕಾಗೋಗುತ್ತೆ ನನ್ಗಂತೂ. ಕಟ್ ಮಾಡದೆ ಹಾಗೇನೆ ಬಿಡೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಯಾರಿಗಾದ್ರೂ ಈಗ ಪರ್ಚ್ಬಿಟ್ರೆ ಒಳ್ಳೆ ಬ್ಲೇಡ್ ಅಲ್ಲಿ ಕುಯ್ದು ಹಾಕ್ದಂಗ ಆಗಿರುತ್ತೆ. ಹಾಗಾಗಿ ವೀಕ್ಲಿ ಒನ್ಸ್ ಅವಳಿಗೆ ಒಬ್ರು ಕಟ್ ಮಾಡ್ಲೇಬೇಕಾಗತ್ತೆ. ಇನ್ನು ಈವ್ನಿಂಗ್ ಮೇಲೆ ನಾವು ಹೊರಗಡೆ ಹೋಗಿದ್ವಿ ಶಾಪಿಂಗಿಗೆ ಅಂತ. ಸೊ ಹಬ್ಬ ಹತ್ರ ಬರ್ತಾ ಇದೆಯಲ್ವಾ, ಹಬ್ಬಕ್ಕೆ ಬಟ್ಟೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ. ನಮ್ಮ ಜೊತೆಗೆ ನಮ್ಮ ಮಮ್ಮಿನೂ ಕೂಡ ಬಂದಿದ್ರು. ಅವರು ನಮ್ಮ ಮನೆಗೆ ಬಂದು ತುಂಬಾ ದಿನ ಆಯ್ತು. ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಗೆಲ್ಲರಿಗೂ ಹಬ್ಬಕ್ಕೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು, ನನ್ನ ಮಗಳಿಗೂ ತೆಗಿಬೇಕಲ್ಲ, ನಾವೆಲ್ಲ ತಗೊಂಡ್ಮೇಲೆ ಅವಳಿಗೆ ತಗೊಳ್ದೇ ಇದ್ರೆ ಹೇಗೆ. ಅವಳಿಗೂ ಕೂಡ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಸೊ ಚಿಕ್ಕ ಚಿಕ್ಕ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿದ್ವು ಬಟ್ಟೆಗಳು. ಅದರಲ್ಲೂ ಗರ್ಲ್ ಬೇಬಿಗೆ ಬಟ್ಟೆಗಳನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಪುಟ್ ಪುಟಾಣಿಯಾಗಿ ಫ್ರಾಕ್ಗಳೆಲ್ಲ ತುಂಬಾನೇ ಕ್ಯೂಟ್ ಆಗಿತ್ತು. ಸೊ ನೋಡ್ತಾ ಇದ್ರೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕ್ಯೂಟ್ ಆಗಿತ್ತು. ಹಾಗೆ ಹತ್ತಾರು ಬಟ್ಟೆಗಳನ್ನ ನೋಡ್ಕೊಂಡು ಯಾವ್ದು ತಗೊಳ್ಳೋದು ಅಂತ ಕೊನೆಗೆ ಯಾವುದೋ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೊನೆಗೂ ತಗೊಂಡ್ ಬಂದ್ವಿ. ಅದಾದ್ಮೇಲೆ ಯಾಕೋ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ತುಂಬಾನೇ ದಿನ ಆಯ್ತು, ನಿಯರ್ಲಿ 1 ಇಯರೇ ಆಯ್ತು ಅಂತ ಅನ್ಸುತ್ತೆ ನಾನು ಐಸ್ ಕ್ರೀಮ್ ತಿಂದು. ಹಾಗಾಗಿ ಐಸ್ ಕ್ರೀಮ್ ತಿನ್ಕೊಂಡು ಒಂದೆರಡು ಪಾರ್ಸಲ್ ಕೂಡ ತಗೊಂಡ್ ಬಂದ್ವಿ ಮನೇಲಿ ತಿನ್ನೋಣ ಅಂತ. ಇನ್ನು ನಾಳೆ ಬೆಳಗ್ಗೆ ನಮ್ಮ ಮಮ್ಮಿ ಊರಿಗೆ ಹೊರಟಿದ್ದಾರೆ. ಸೊ ಅವ್ರು ಬಂದು ತುಂಬಾ ದಿನ ಆಯ್ತು, ನಾಳೆ ಹೋಗ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ ಟಿಫನ್ಗೆ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಮ್ಮಿಗೆ ಅವಳ ಮೊಮ್ಮಗಳನ್ನ ಬಿಟ್ಟು ಹೋಗೋಕೆ ಮನಸ್ಸೇ ಇಲ್ಲ. ಇಷ್ಟು ದಿನ ಒಟ್ಟಿಗೆ ಇದ್ರು, ಒಟ್ಟಿಗೆ ಆಟ ಆಡ್ತಾ ಇದ್ರು, ಊಟ ಮಾಡಿಸ್ತಾ ಇದ್ರು, ಸ್ನಾನ ಮಾಡಿಸ್ತಾ ಇದ್ರು. ಸೊ ಅವ್ರಿಗೂ ಬೇಜಾರು ಬಿಟ್ಟು ಹೋಗೋದಕ್ಕೆ. ಇನ್ನು ನನ್ನ ಮಗಳಂತೂ ಖಂಡಿತ ನಮ್ಮ ಮಮ್ಮಿನ ಮಿಸ್ ಮಾಡ್ಕೋತಾಳೆ. ಯಾಕೆ ಅಂದ್ರೆ ಬೆಳಗಿಂದ ರಾತ್ರಿವರೆಗೂ ಅವ್ರ ಜೊತೆಗೆ ಇರ್ತಾ ಇದ್ಲು. ಅವರೇ ಊಟ ಮಾಡಿಸ್ತಾ ಇದ್ದಿದ್ದು, ಸ್ನಾನ ಮಾಡಿಸ್ತಾ ಇದ್ದಿದ್ದು, ಆಟ ಆಡಿಸ್ತಾ ಇದ್ದಿದ್ದಲ್ವಾ. ಸೊ ಹಾಗಾಗಿ ಖಂಡಿತ ಮಿಸ್ ಮಾಡ್ಕೋತಾಳೆ. ಸೊ ಮಮ್ಮಿ ಹೋದ್ರು, ಒಂಥರ ಮನೆಯೆಲ್ಲ ಬಿಕ್ಕೊಂತ ಇದೆ. ಸೊ ನನ್ನ ಮಗಳಿಗೆ ಇವಾಗ ಫಸ್ಟ್ ತಿನ್ಸ್ಬಿಡ್ತೀನಿ, ಏನು ತಿನ್ಸಿಲ್ಲ. ಫಸ್ಟ್ ಅವಳಿಗೆ ತಿನ್ಸ್ಬಿಟ್ಟು ಉಳಿದಿದ್ದ ಕೆಲಸ ನಾನು ಮಾಡ್ಕೊತೀನಿ. ಅವಳಿಗೆ ತಿಂಡಿ ತಿನ್ನಿಸ್ಬೇಕು, ಆಮೇಲೆ ನಾನು ತಿಂಡಿ ತಿನ್ನಬೇಕು. ಅದಾದ್ಮೇಲೆ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅಂದರೆ ಯಾವಾಗಲೂ ಹಾಗೆ ನಾರ್ಮಲಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಸರಿ ಮಾಡಿ ಅವಳಿಗೆ ತಿನ್ನಿಸ್ಬಿಟ್ರೆ ಅದೊಂದು ಫಸ್ಟ್ ಕೆಲಸ ಮುಗೀತು. ತಿನ್ಸಿದ್ದಾಯ್ತು. ಇವಾಗ ನಾನು ತಿಂಡಿ ತಿನ್ಕೋತೀನಿ. ಹೊಟ್ಟೆ ಹಸಿತಾ ಇದೆ, ಆಲ್ರೆಡಿ ಲೇಟ್ ಆಗೋಯ್ತು.
ಚಿತ್ರಾನ್ನ ಮಾಡಿದ್ದೀನಿ. ಸೊ ಚಿತ್ರಾನ್ನ ತಿಂತಾ ಇದ್ದೀನಿ. ಸೊ ನಂದು ತಿಂಡಿನೂ ಆಯಿತು ಆಯ್ತಾ. ಇವಾಗ ಸ್ವಲ್ಪ ಪಾತ್ರೆಗಳಿದಾವೆ, ಅದನ್ನ ತೊಳೆದಾಕೊಂಡ್ಬಿಡ್ಬೇಕು. ನನ್ನ ಮಗಳು ಮಲಗಿದಾಳೆ, ಅವಳು ಹೇಳೋಷ್ಟ್ರೊಳಗೆ ಕಿಚನ್ ಮತ್ತೆ ಕ್ಲೀನ್ ಮಾಡಲೇಬೇಕು. ಸೊ ಎದ್ಬಿಟ್ರೆ ಏನಾಗುತ್ತೆ ಅಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಕಂಪ್ಲೀಟಾಗಿ ಇಲ್ಲಿ ಕ್ಲೀನ್ ಮಾಡೋಕ್ಕೂ ಆಗಲ್ಲ, ಕಂಪ್ಲೀಟಾಗಿ ಅವಳನ್ನ ನೋಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಫಸ್ಟು ಪಟ ಅಂತ ಪಾತ್ರೆ ಪಟ ಅಂತ ಪಾತ್ರೆಗಳನ್ನೆಲ್ಲ ತೊಳೆದಾಕ್ಬಿಡ್ತೀನಿ. ಆಮೇಲೆ ಒಂದು ಕಡೆಯಿಂದ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಂಬಂದ್ರೆ ಆಯಿತು. ಸೊ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಸೊ ಪಾತ್ರೆನೂ ತೊಳೆದಾಯ್ತು. ಇವಾಗ ಕ್ಲೀನಿಂಗ್ ಕೆಲಸ ಶುರು ಹಚ್ಕೊಳ್ಳೋಣ. ಇನ್ನೊಂದು ವಿಷಯಪ್ಪ ಏನಂದರೆ, ನನ್ನ ಮಗಳು ಎದ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಇಲ್ಲೇ ಓಡಾಡ್ತಾ ಇದ್ದಾಳೆ, ವಾಕರ್ಗೆ ಹಾಕಿದ್ದೀನಿ. ಏನು 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 ಸೊ ನನ್ನ ಮಗಳನ್ನ ಮತ್ತೆ ಮಲಗಿಸ್ಬಿಟ್ಟು ನಾನು ಕೆಲಸನ ಶುರು ಹಚ್ಕೊಂಡೆ. ಅವಳು ಮಲಗಿದ್ರೆ ಸ್ವಲ್ಪ ಆರಾಮಾಗಿರುತ್ತೆ ಕೆಲಸ. ಇಲ್ಲ ಅಂದರೆ ಅವಳನ್ನ ನೋಡಿಕೊಂಡು, ಅವಳ ಚೇಷ್ಟೆ ನೋಡಿಕೊಂಡು ಅವಾಗವಾಗ ಕೆಲಸ ಬಿಟ್ಟು ಅವಳನ್ನ ಹತ್ರ ಹೋಗ್ತಾ ಇರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಇರುತ್ತೆ. ಮಲ್ಕೊಂಡ್ರೆ ಆರಾಮಾಗಿ ಪಟ ಅಂತ ಮಾಡಿಬಿಡ್ಬೋದು. ಇಲ್ಲಿ ಕಿಚನ್ ಸ್ಲ್ಯಾಬ್ ಮೇಲೆ ಇರುವಂಥ ಎಲ್ಲ ಥರ ಥಿಂಗ್ಸ್ಗಳನ್ನ ತೆಗೆದು ಇಟ್ಕೊತಾ ಇದ್ದೀನಿ, ಯಾಕೆಂದರೆ ಸ್ಲ್ಯಾಬ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನೋಡಿ ಮತ್ತೆ ಎದ್ಬಿಟ್ಟಿದ್ದಾಳೆ. ಸೊ ಯಾಕೋ ಸ್ವಲ್ಪನೇ ನಿದ್ದೆ ಮಾಡ್ತಾ ಇದ್ದಾಳೆ ಅವಾಗವಾಗ ಎದ್ಕೊಂಡು. ಹೀಗಾದ್ರೆ ನಂಗೆ ಕೆಲಸ ಮಾಡಕ್ ಸ್ವಲ್ಪ ಇರಿಟೇಟ್ ಆಗುತ್ತೆ. ನಿದ್ದೆ ಕಂಪ್ಲೀಟ್ ಆದ್ರೆ ಈ ತರ ವಾಕರ್ಗೆ ಹಾಕ್ಬಿಟ್ರೆ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂತಾಳೆ. ಸೊ ನಿದ್ದೆ ಕರೆಕ್ಟ್ ಆಗದೆ ಇರೋ ಕಾರಣ ಎತ್ಕೋ ಅಂತ ಆಟ ಮಾಡ್ತಾ ಇದ್ದಾಳೆ. ಮತ್ತೆ ಅವಳನ್ನ ಮಲಗಿಸ್ಬಿಟ್ಟು ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಿದ್ದೀನಿ.
ಸ್ಲ್ಯಾಬ್ ಮೇಲೆ ಇದೆಲ್ಲ ತೆಗೆದು ನೀಟಾಗಿ ಸ್ಟವ್ ಎಲ್ಲ ಒರೆಸಾಯ್ತು. ಇವಾಗ ಈ ಬಾಕ್ಸ್ನ ತೊಳಿಬೇಕು. ಇದ್ರೊಳಗಿರೋ ಎಲ್ಲ ಬಾಕ್ಸ್ಗಳನ್ನ ತೆಗೆದು ಕ್ಲೀನ್ ಮಾಡಿ ಒರೆಸಿ ಮತ್ತೆ ಒಳಗಡೆ ಇಡಬೇಕು. ಸೊ ಇವಾಗ ಈ ಕೆಲಸ ಶುರು ಹಚ್ಕೊಳ್ಳೋಣ. ಮಗಳು ಅವಾಗವಾಗ ಹೇಳ್ತಾ ಇರೋದ್ರಿಂದ ಸ್ವಲ್ಪ ಅವಳನ್ನ ನೋಡ್ಕೊಳ್ಳೋದ್ರಲ್ಲಿ ಮತ್ತೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನೀವು ಈ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಮಾತಾಡಿರೋದನ್ನ. ಸ್ವಲ್ಪ ನನ್ನ ವಾಯ್ಸು ಸ್ಟ್ರೆಸ್ಫುಲ್ ಆಗಿದೆ. ಕಂಟಿನ್ಯೂಸ್ ಆಗಿ ಒಂದೇ ಕೆಲಸ ಮಾಡ್ಕೊಂಡು ಹೋದರೆ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಅವಳನ್ನ ನೋಡ್ಕೊಬೇಕು, ಅವಳ ಕೆಲಸನೂ ಮಾಡಬೇಕು, ಅವಳನ್ನ ಮಲಗಿಸ್ಬೇಕು, ಈ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು ಅಂದಾಗ ಸ್ವಲ್ಪ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು, ಮತ್ತು ಅವಳಿಗೂ ಕೂಡ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿ ತಿನ್ನಿಸ್ಬೇಕು. ಅದಂತೂ ಇನ್ನೂ ದೊಡ್ಡ ಟಾಸ್ಕ್. ಹಾಗಾಗಿ ಕಿಚನ್ ಕ್ಲೀನಿಂಗ್ ಕೆಲಸ ನನಗೆ ತುಂಬ ಲೇಟಾಗಿ ನಿಧಾನವಾಗಿ ಆಗ್ತಾ ಇದೆ. ಮಧ್ಯಾಹ್ನ ಊಟ ಆದಮೇಲೆ ನನ್ನ ಮಗಳು ಯಾಕೋ ಕೈನೇ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳನ್ನ ನೋಡಿಕೊಂಡೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಸಂಜೆ ಹೊತ್ತು ಕಾಫಿ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಉಳಿದಿರೋ ಅಂಥದ್ದನ್ನ ಮತ್ತೆ ಕ್ಲೀನ್ ಮಾಡಿಕೊಂಡೆ. ಇಲ್ಲಿಗೆ ನನ್ನ ಇಡೀ ದಿನ ಕಿಚನ್ ಕ್ಲೀನಿಂಗಲ್ಲೇ ಕಳೆದೋಗಿದೆ. ಸೊ ಉಳಿದಿರೋದನ್ನ ನಾಳೆ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೆ. ಯಾಕೆಂದರೆ ಸಂಜೆ ಮೇಲೆ ಪೂಜೆ ಮಾಡಬೇಕಲ್ವಾ. ಸೊ ಹಾಗಾಗಿ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬಂದರು. ಸೊ ಅಪ್ಪರ್ ಪಾರ್ಟ್ ಏನಿದೆ ಕಬೋರ್ಡ್ಗಳು ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿಕೊಟ್ರು. ಥ್ಯಾಂಕ್ ಗಾಡ್, ಅಲ್ಲಿಗೆ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ 99% ಮುಗೀತು. ಇನ್ನೊಂದು ವಾಟರ್ ಫಿಲ್ಟರ್ ಒಂದು ಕ್ಲೀನ್ ಮಾಡೋದಿದೆ, ಅದನ್ನು ನಾಳೆ ಮಾಡ್ಕೊಂಡ್ರಾಯ್ತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.